ವೆಲ್ಕಮ್ ಬ್ಯಾಕ್. ಈ ಕೊರೋನಾಕ್ಕೆ ಕಂಡಿಡಿದಿರುವಂತ ಲಸಿಕೆಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅನ್ನುವಂಥದ್ದು ಅಧ್ಯಯನ ಮಾಡ್ತಾ ಮತ್ತೆ ಜನರಿಗೆ ಲಸಿಕೆ ಕೊಡ್ತಾ ಅದರ ಎಫಿಕಸಿ ಪ್ರೂವ್ ಆಗ್ತಾ ಹೋಗ್ತಾ ಇದೆ. ಈಗ ಕೋವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೋವ್ಯಾಕ್ಸಿನ್ ಲಸಿಕೆ ಕೊರೋನಾ ವಿರುದ್ಧ 77.8% ಅಷ್ಟು ಪರಿಣಾಮಕಾರಿಯಾಗಿದೆಯಂತೆ. ಕೋವ್ಯಾಕ್ಸಿನ್ ಲಸಿಕೆ ತೀವ್ರ ರೋಗ ಲಕ್ಷಣಗಳಿದ್ರೆ 93.4% ರಷ್ಟು ಲಸಿಕೆ ಪರಿಣಾಮಕಾರಿಯಾಗಿದೆ ಅಂತ ಭಾರತ್ ಬಯೋಟೆಕ್ ನಿಂದ ಅಂಕಿಅಂಶವನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಕೋವ್ಯಾಕ್ಸಿನ್ ಲಸಿಕೆ 0.5 ರಷ್ಟು ಮಾತ್ರ ಅಡ್ಡ ಪರಿಣಾಮವನ್ನ ಬೀರಿದೆಯಂತೆ. 0.5 ರಷ್ಟು ಮಾತ್ರ. ಡೆಲ್ಟಾ ವೈರಸ್ ಮೇಲೂ ಕೂಡ 65.2% ರಷ್ಟು ಪರಿಣಾಮಕಾರಿಯಾಗಿದೆಯಂತೆ ಈ ಕೋವ್ಯಾಕ್ಸಿನ್ ಲಸಿಕೆ. ಡೆಲ್ಟಾ ವೈರಸ್ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲೂ ಕೂಡ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಆದ್ರೆ ನಮ್ಮ ಕೋವ್ಯಾಕ್ಸಿನ್ ಇದರ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತಂತೆ, ಪರಿಣಾಮಕಾರಿಯಾಗಿದೆಯಂತೆ. ಅದು 65.2% ಅಷ್ಟು ಪರಿಣಾಮಕಾರಿಯಾಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಅಧ್ಯಯನ ಮಾಡಿರುವಂತಹ ಸಂದರ್ಭದಲ್ಲಿ 3ನೇ ಹಂತದ ಪ್ರಯೋಗದ ಅಂಕಿಅಂಶವನ್ನ ನೀಡಿದೆ ಕಂಪನಿ. ಇದು ಕೋವ್ಯಾಕ್ಸಿನ್ ಡೀಟೇಲ್ಸ್, ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾಗಿ ವರ್ಕ್ ಮಾಡ್ತಾ ಇದೆ, ಲಸಿಕೆ ಎಷ್ಟರ ಮಟ್ಟಿಗೆ ಈ ಒಂದು ಕೊರೋನಾದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಅಂಕಿಅಂಶವನ್ನ ಕೋವ್ಯಾಕ್ಸಿನ್ ನೀಡಿದೆ. ಗರ್ಭಿಣಿಯರು ಕೊರೋನಾ ಲಸಿಕೆಯನ್ನ ಪಡೆಯಬಹುದು. ಗರ್ಭಿಣಿಯರು ಲಸಿಕೆಯನ್ನ ಪಡೆದ್ರೆ ಮಗುವಿಗೆ ಸಮಸ್ಯೆ ಆಗೋದಿಲ್ಲ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಅಧಿಕೃತವಾಗಿ ಸ್ಪಷ್ಟನೆಯನ್ನ ನೀಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಗೊಂದಲ ಇತ್ತು. ಯಾಕೆಂದ್ರೆ ಗರ್ಭಿಣಿಯರಾಗಿರ್ಬೋದು ಅಥವಾ ಬಾಣಂತಿಯರಾಗಿರ್ಬೋದು, ಅವರು ಕೊರೋನಾ ಲಸಿಕೆಯನ್ನ ಪಡಿಬಹುದಾ, ಅವ್ರಿಗೇನಾದ್ರೂ ಅಡ್ಡ ಪರಿಣಾಮಗಳು ಆಗತ್ತಾ, ಗರ್ಭಿಣಿಯರಿಗಾದ್ರೆ ಅವರಿಗೆ ಅಡ್ಡ ಪರಿಣಾಮ ಆಗೋದ್ರ ಜೊತೆಗೆ ಮಗುವಿಗೂ ಏನಾದ್ರೂ ಡೇಂಜರಸ್, ಈ ರೀತಿಯಾದಂತ ಪ್ರಶ್ನೆಗಳಿತ್ತು. ಈಗ ಕೇಂದ್ರ ಆರೋಗ್ಯ ಇಲಾಖೆ ಇದಕ್ಕೊಂದು ಸ್ಪಷ್ಟನೆಯನ್ನ ನೀಡಿದೆ. ಗರ್ಭಿಣಿಯರು ಕೊರೋನಾ ಲಸಿಕೆಯನ್ನ ಪಡೆಯಬಹುದು. ಗರ್ಭಿಣಿಯರು ಲಸಿಕೆಯನ್ನ ಪಡೆದ್ರೆ ಮಗುವಿಗೆ ಸಮಸ್ಯೆ ಆಗೋದಿಲ್ಲ ಅಂತ ಅಧಿಕೃತವಾಗಿ ಹೇಳಿದೆ ಕೇಂದ್ರ ಆರೋಗ್ಯ ಸಚಿವಾಲಯ. ಗರ್ಭಾವಸ್ಥೆಯಲ್ಲಿ ಕೋವಿಡ್-19 ಸೋಂಕು ಬಂದ್ರೆ ಅಪಾಯ ಆಗತ್ತೆ ಅನ್ನುವಂತ ಮಾಹಿತಿಗಳೆಲ್ಲ ಇತ್ತು ಕೆಲವರು ಮಾತನಾಡಿದಂತ ಹಿನ್ನೆಲೆಯಲ್ಲಿ. ತಾಯಿ ಮತ್ತೆ ಮಗು ಇಬ್ಬರಿಗೂ ಕೂಡ ಕೋವಿಡ್ ನಿಂದ ಅಪಾಯ ಆಗತ್ತೆ, ಆರೋಗ್ಯ ಕ್ಷೀಣವಾಗಬಾರದು ಅಂದ್ರೆ ಲಸಿಕೆಯನ್ನ ಪಡೆಯಿರಿ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಪ್ರಸವ ಪೂರ್ವ ಜನನ ಮತ್ತು ನವಜಾತ ಶಿಶುವಿಗೂ ಸಮಸ್ಯೆ ಆಗಲ್ಲ. ಗರ್ಭಿಣಿಯರು ಕೂಡಲೇ ಕೋವಿನ್ ಆಪ್ನಲ್ಲಿ ನೋಂದಾಯಿಸಿಕೊಂಡು ನ್ಯಾಷನಲ್ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಶಿಫಾರಸನ್ನ ಮಾಡಿದೆ. ನೀವು ನೋಂದಣಿಯನ್ನ ಮಾಡಿಕೊಂಡು ಲಸಿಕೆಯನ್ನ ಪಡ್ಕೊಳ್ಳಿ ಅಂತ. ದಾವಣಗೆರೆಯಲ್ಲಿ 5 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮಿಸ್ಸಿ ರೋಗದಿಂದ ಬಳಲ್ತಾ ಇದ್ದಂತ ಬಾಲಕಿ ಸಾವನ್ನಪ್ಪಿರುವಂತದ್ದು. SS ಹೈಟೆಕ್ ಆಸ್ಪತ್ರೆಯಲ್ಲಿ ಆ ಮಗು ಸಾವನ್ನಪ್ಪಿದೆ. 5 ವರ್ಷದ ಬಾಲಕಿ. ಮಿಸ್ಸಿ ರೋಗ ಈಗ ಆಲ್ರೆಡಿ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂಥ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಅದು ಮಕ್ಕಳಲ್ಲಿ ಈ ರೋಗ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಆತಂಕ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ 700ಕ್ಕೂ ಹೆಚ್ಚಿನ ಕೇಸ್ಗಳು ರಾಜ್ಯದಲ್ಲಿ ವರದಿಯಾಗಿರುವಂಥದ್ದು. ಈಗ ಒಂದು ಸಾವಿನ ಪ್ರಕರಣವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನ ತುಮಕೂರಿನ ಶಿರಾಮೂಲದ ಬಾಲಕಿ ಮಿಸ್ಸಿ ರೋಗಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ಲು. ಆದರೆ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಮಿಸ್ಸಿ ರೋಗಕ್ಕೆ ಬಾಲಕಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಳ್ಳಾರಿಯಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆಯಂತೆ, ಹಾಗೆ ಸಾವು ಕೂಡ ಅಷ್ಟೇ. ಸೋಂಕಿನಿಂದ ಸಾವನ್ನಪ್ತಾ ಇರುವಂತಹ ಜನರು ಜಿಲ್ಲೆಯಲ್ಲಿ ಪ್ರತಿನಿತ್ಯ 8 ರಿಂದ 10 ಜನ ಸೋಂಕಿನಿಂದ ಸಾವನ್ನಪ್ತಾ ಇದ್ದಾರೆ. ಸಾವಿನ ವರದಿಯನ್ನ ನೋಡಿ ಆತಂಕಗೊಂಡಿದ್ದಾರೆ ಜನ ಕೂಡ. 8 ರಿಂದ 10 ಈ ಸಂದರ್ಭದಲ್ಲಿ ಪ್ರಕರಣಗಳು ಕಡಿಮೆ ಆಗಬೇಕಾದ್ರೂ ಕೂಡ ಸಾವಿನ ಸಂಖ್ಯೆ ಇಷ್ಟರ ಮಟ್ಟಿಗೆ ಇದೆ ಅಂದ್ರೆ ಸಹಜವಾಗಿ ಆತಂಕ ಎದುರಾಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಳ್ಳಾರಿ ಮತ್ತೆ ಬೆಂಗಳೂರನ್ನ ನಾವು ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ನಿನ್ನೆ ಸಾವನ್ನಪ್ಪಿದವರ ಸಂಖ್ಯೆ 11 ಮಾತ್ರ. ಆದ್ರೆ ಬಳ್ಳಾರಿ ಬೆಂಗಳೂರಿಗಿನ ಹತ್ತತ್ರ ಒಂದು 8 ರಿಂದ 10 ಪಟ್ಟು ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಅಲ್ಲಿ 8 ರಿಂದ 10 ಜನ ಕೊರೋನಾದಿಂದ ಸಾವನ್ನಪ್ತಾ ಇದ್ದಾರೆ ಅಂದ್ರೆ ಆತಂಕವನ್ನ ಮೂಡಿಸುತ್ತೆ. ಕಳೆದ 23 ದಿನಗಳಲ್ಲಿ 195 ಜನ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಕೊರೋನಾ ಸಾವಿನಲ್ಲಿ 3ನೇ ಸ್ಥಾನದಲ್ಲಿ ಇದೆ ಬಳ್ಳಾರಿ. ಜಿಲ್ಲಾಡಳಿತದ ವರದಿಯಲ್ಲಿ ಭಯಾನಕ ಅಂಶ
ಬಹಿರಂಗವಾಗಿರುವಂಥದ್ದು. ಸೊ ಹೀಗಾಗಿ ಜಿಲ್ಲಾಡಳಿತ ನಾನಾ ಕ್ರಮಗಳನ್ನ ಕೈಗೊಳ್ತಿದೆ. ಯಾವ ರೀತಿಯಾಗಿ ಆ ಕ್ರಮಗಳೆಲ್ಲವೂ ಕೂಡ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಸಾವಿನ ಸಂಖ್ಯೆ ಮಾತ್ರ ಬಳ್ಳಾರಿಯಲ್ಲಿ ಹೆಚ್ಚಾಗ್ತಾ ಇದೆಯಂತೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಗಿತು. ನಾನು ಕೂಡ